ಅದು ಹಿಂದೂ ಸಂಪ್ರದಾಯದ ಪ್ರಕಾರ ಇದ್ದ ಧಾರ್ಮಿಕ ಕ್ಷೇತ್ರ ಎಂದು ಈಗಾಗಲೇ ಬಹಳಷ್ಟು ವೀಳ್ಯ ಪ್ರಶ್ನೆಗಳಲ್ಲಿರ್ಬೋದು, ಬಹಳಷ್ಟು ಜ್ಯೋತಿಷರ ಈ ಪ್ರಶ್ನೆ ಇಟ್ಟಾಗ ಕೇಳಿ ಬರ್ತಿದೆ. ಇತ್ತೀಚಿನ ಮಂಗಳೂರಿನ ಈ ಮಲಾಲಿ ದೇವಸ್ಥಾನದಲ್ಲಿ ಕೂಡ ಹಿಂದೆ ಹಿಂದೂಗಳ ಧಾರ್ಮಿಕ ಕ್ಷೇತ್ರವಾಗಿತ್ತು. ಎಲ್ಲ ಕೆಲವು ಪರಿಕರಗಳಲ್ಲಿ ದೊರಕಿದೆ. ಆ ಸಂದರ್ಭದಲ್ಲಿ ವೀಳ್ಯ ಪ್ರಶ್ನೆಯಲ್ಲಿ ಕೂಡ ಕಂಡು ಬಂದಿದೆ. ಮುಂದೆ ತಾಂಬೂಲ ಇದರಲ್ಲಿ ಅಷ್ಟಮಂಗಲ ಕೂಡ ಪ್ರಶ್ನೆ ಇಡುವಂತ ಒಂದು ಆಲೋಚನೆಗಳನ್ನು ಮಾಡ್ತಿದ್ದಾರೆ. ಖಂಡಿತವಾಗಿಯೂ ಆ ಸಂದರ್ಭದಲ್ಲಿ ಎಲ್ಲ ಯಾರು ಜ್ಯೋತಿಷರದಲ್ಲಿ ಭಾಗವಹಿಸಿದ್ರು ಅದರ ಸಹಕಾರ ನೀಡಿದವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಏಕೆಂದರೆ ನಮ್ಮ ಸಂಸ್ಕೃತಿ, ನಮ್ಮ ಇತಿಹಾಸವನ್ನು ಜನರಿಗೆ ತಿಳಿಸುವಂತೆ ಕೆಲಸ ಮಾಡಿದಾಗ ಮಾತ್ರ ನಮ್ಮ ಹಿಂದೂ ರಾಷ್ಟ್ರ ಎಂಬುದನ್ನು ನಮ್ಗೆ ತೋರಿಸಿಕೊಟ್ಟಿದೆ. ಇವತ್ತು ನಮ್ಮ ಹಿಂದೂ ಸಮಾಜ ಯಾವಾಗ ಹುಟ್ಟಿತ್ತು ಅಂತ ಹೇಳಿದ್ರೆ ಯಾರಿಗೂ ಕೂಡ ಗೊತ್ತಿಲ್ಲ. ಅದಾಗೆ ಯಾವತ್ತು ಅದಕ್ಕೆ ಸ್ಥಾಪನೆ ಆಯ್ತದೆ. ಆದರೆ ಇವತ್ತು ಕ್ರೈಸ್ತ ಸಮುದಾಯ ಇರ್ಬೋದು, ಅಲ್ಪಸಂಖ್ಯಾತರಿಗೆ ಅದರದೇ ಆದ ಇತಿಹಾಸ ಅಂದ್ರೆ ಯಾವ ಸಂದರ್ಭದಲ್ಲಿ ಹುಟ್ಟಿದೆ ಎಂದು ಗೊತ್ತಿಲ್ಲ. ಅದರಿಂದಾಗಿ ಇವತ್ತು ದೇಶದಲ್ಲಿರುವ ಎಲ್ಲ ಧಾರ್ಮಿಕ ಕೇಂದ್ರ ಯಾವುದೇ ಸಮುದಾಯದಿರ್ಬೋದು, ಅದರ ಹಿನ್ನೆಲೆ ಅದು ಹಿಂದೂ ಸಂಸ್ಕೃತಿಯಿಂದ ಹಿಂದೂ ಪದ್ಧತಿಯಲ್ಲಿ ಬೆಳೆದು ಬರ್ತದೆ. ಅದರಿಂದ ಹಿಂದೆ ಟಿಪ್ಪು ಸುಲ್ತಾನ್ ಇರ್ಬೋದು, ಕೆಲವಷ್ಟು ಗಜನಿಗಳು ಅದನ್ನು ದಾಳಿ ಮಾಡಿ ಅವರ ಪ್ರಾರ್ಥನಾ ಮಂದಿರವನ್ನು ಪರಿವರ್ತಿಸಿದೆ. ಮತ್ತೊಮ್ಮೆ ಹಿಂದೂ ಸಂಸ್ಕೃತಿ ಏನೆಂಬುದನ್ನು ನಮ್ಮ ಇತಿಹಾಸ ತೋರಿಸುವ ದೃಷ್ಟಿಯಲ್ಲಿ ಇವತ್ತು ಮಲಾಲಿ ಅದು ಹಿಂದೂ ಕ್ಷೇತ್ರ ಎಂಬುದನ್ನು ಈ ತಾಂಬೂಲ ಪ್ರಶ್ನೆ ಕಂಡು ಬಂದಿದೆ. ಖಂಡಿತವಾಗಿಯೂ ಅದನ್ನು ಈ ಹಿಂದೆ ಯಾವ ರೀತಿಯಲ್ಲಿ ಹಿಂದೂ ಧಾರ್ಮಿಕ ಕೇಂದ್ರವಾಗಿತ್ತು ಅದನ್ನೆಲ್ಲ ಹಿಂದೂ ಧಾರ್ಮಿಕ ಕೇಂದ್ರ ಮಾರ್ಪಡುವಂತ ಎಲ್ಲ ಪ್ರಯತ್ನಗಳು, ಎಲ್ಲ ರೀತಿಯ ಸಹಕಾರ ನಾವು ಕೊಡ್ತೇವೆ. ನಿನ್ನೆಯ ದಿನ ಒಂದು ಅವರ ಅಂತಿಮ ಶವ ಯಾತ್ರೆಯ ಒಂದು ಸಮಾವೇಶದಲ್ಲಿ ಬಹಳಷ್ಟು ಪ್ರಶ್ನೆಗಳನ್ನ ಹಾಕಿದೆ. ಅಲ್ಲಿಯ ಒಂದು ಉಂಡಿ ಮಣ್ಣನ್ನು ಕೂಡ ನಾನು ಹೇಳ್ತೇನೆ ಅವನಿಗೆ, ಒಂದು ಉಂಡಿ ಮಣ್ಣಂತಲ್ಲ, ಇವತ್ತು ಹಿಂದೂಗಳ ಮನಸ್ಸು ಮಾಡಿದ್ರೆ ಇವತ್ತು ನಾಮ ಹಾಕಿ ಶಾಲ್ ಹಾಕಿ ತಿರುಗುವಂತ ಪರಿಸ್ಥಿತಿ ಈ ಸಾಹೇಬರಲ್ಲಿ ಹುಟ್ಟು ಬರ್ತದೆ. ಅದರಿಂದಾಗಿ ಈ ರೀತಿಯ ಮಾಧ್ಯಮಗಳಲ್ಲಿರ್ಬೋದು ಮತ್ತೆ ನಮ್ಮ ವೇದಿಕೆಯಲ್ಲಿ ಸುಮ್ಮನೆ ಯಾರನ್ನ ನಗಿಸ್ಲಿಕ್ಕೆ ಅಂತ ಹೇಳಿಕೆ ಕೊಡೋದನ್ನು ನಿಲ್ಲಿಸಿ, ಕಡಖಂಡಿತವಾಗಿ ನಿಮ್ಮ ಹತ್ರ ಚಾಲೆಂಜ್ ಮಾಡ್ಲಿಕ್ಕೆ ಹೋದ್ರೆ ನಮ್ಮನ್ನು ನಿಮ್ಗೆ ಉತ್ತರಿಸಲಿಕ್ಕೆ ಆಗ್ಲಿಕ್ಕಿಲ್ಲ. ಅದರಿಂದಾಗಿ ಅಂತ ವಿಚಾರಗಳನ್ನು ನೀವು ವಾಪಸ್ ಪಡ್ಕೊಳ್ಳಿ. ಇಲ್ಲದಿದ್ದಲ್ಲಿ ನೀವು ಮಾಡಿದ ಕರ್ಮ ಪಾಪದ ಕೂಡ ಬೇರೆಯವರು ಕೂಡ ಅದರ ಪರಿಣಾಮ ಅನುಭವಿಸಬೇಕಾಗ್ಬೋದು. ಅದರಿಂದಾಗಿ ನಿಮ್ಮಂತ ಕೆಲವೊಂದು ಬುದ್ಧಿಮಾಂದ್ಯ ಸಲಹೆಗಳಿಂದ ಕೆಲವರು ಪಾಪದವರು ಕೂಡ ಇರ್ಬೋದು ನಿಮ್ಮ ಸಮುದಾಯದಲ್ಲಿ, ಅವರು ಅದನ್ನು ಅನುಭವಿಸುವಂತ ಪ್ರಶ್ನೆ ಮುಂದಕ್ಕೆ ಬರ್ಬೋದು. ಅದರಿಂದಾಗಿ ಒಂದು ಇಂಡಿ ಹೊಯ್ಗೆ ಅಲ್ಲ, ಖಂಡಿತವಾಗಿ ಆ ಹೊಯ್ಗೆಯನ್ನು ಎಷ್ಟು ಬೇಕಂದ್ರೆ ಇನ್ನಿಂದ ಕೈಯಿಂದಲೇ ಹಾಕುವಂತ ವ್ಯವಸ್ಥೆ ನಾವು ಮಾಡಲಿಕ್ಕೆ ಬದ್ಧರಿದ್ದೇವೆ. ಈ ರೀತಿ ಅಲ್ಲ ಸಲ್ಲದ ಈ ಹೇಳಿಕೆಗಳನ್ನು ಕೊಡ್ಲಿಕ್ಕೆ ಹೋಗಬೇಡ. ನೀವು ಈಗಾಗಲೇ ತಾಂಟು ಮೋಟು ಎಂಬುದರ ಬಗ್ಗೆ ಜನರಿಗೆ ಗೊತ್ತಾಗಿದೆ, ನಿಮ್ಗೆಲ್ಲರಿಗೆ ತಲೆ ಸಮಯ ಇಲ್ಲ ಅಂತ ಆ ಮೂಲಕ ನೀವು ತೋರಿಸಿಕೊಟ್ಟಿದ್ದೀರಿ. ಅದರಿಂದಾಗಿ ಈ ರೀತಿಯ ಅಲ್ಲ ಸಲ್ಲದ ಆರೋಪಗಳು, ಅಲ್ಲ ಸಲ್ಲದ ಹೇಳಿಕೆಯನ್ನು ನೀಡುವುದು ಸೂಕ್ತ ಅಲ್ಲ ಅಂತ ಹೇಳಲಿಕ್ಕೆ ಬಯಸ್ತೇನೆ.